ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಫುಲ್ ಯೂಸ್ ಆಗೋದಂತಂದ್ರೆ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಸಿದ್ದು ಶೋಭಾ ಅಂತ ಚಾನಲ್ ಐತೆ ನೋಡ್ರಿ. 4Kನೂ ಕಂಪ್ಲೀಟ್ ಆಗಿತ್ತು. ಈಗ ಮೊನೂ ಅಪ್ಲೈ ಮಾಡಾರ್ದಾರ. ಸಂಬ್ಲೈನ್ ಮತ್ತು ಸೇಮ್ ಒಳಗೆ ನಾವು ಏನು ಸ್ಕ್ರೀನ್ ಮೇಲೆ ಹಾಕಿರ್ತೀವಲ್ಲ, ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ ಸೇಮ್ ಇರಬಾರ್ದು ಎರಡು. ಇವತ್ತಿನ ವಿಡಿಯೋ ಏನಂತಂದ್ರೆ ನಿಮ್ಗೆ ಥಂಬ್ಲೈನ್ ನೋಡಿದ ಮ್ಯಾಗ ಗೊತ್ತಾಗಿರ್ತೈತಿ ನಾ ಇವತ್ತು ಯಾವ ವಿಡಿಯೋ ಮಾಡಕತ್ತೀನಿ ಅಂತ. ಒಬ್ಬರ ಸಿಸ್ಟರ್ ಕೇಳಿದ್ರು ನಂಗೆ, ಲೈವ್ಗೆ ವ್ಯೂಸ್ ಬರ್ತಿಲ್ಲ, ಮತ್ತು ಹೆಂಗೆ ಲೈವ್ನ ವ್ಯೂಸ್ ಬರ್ಬೇಕಂದ್ರೆ ಏನು ಮಾಡಬೇಕು, ವಾಚ್ ಅವರ್ನ ಹೆಂಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿರಿ ಅಂತ ಹೇಳಿದರು. ಅದಕ್ಕೋಸ್ಕರ ಇದು ವಿಡಿಯೋ ಮಾಡಕತ್ತೀನಿ. ಹಾಗೆ ಇನ್ನೂ ಯೂಟ್ಯೂಬರ್ಸ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತೈತಿ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನಾನು ಲಾಗಿನ್ ವಿಡಿಯೋ ಮಾಡತ್ತಿಲ್ಲ, ಅಲ್ಲಿ ಶಾರ್ಟಾಗಿ ಒಂದು ವಿಡಿಯೋ ಇದ್ರಿ, ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೆ ಯೂಸ್ಫುಲ್ ಆಗ್ಬೋದು. ಫಸ್ಟ್ ಲೈವ್ ಮಾಡ್ಬೇಕಂದ್ರೆ ನಾವು ಫೇಸ್ ಲೈವ್ ಮಾಡಿದ್ರೆ ವ್ಯೂಸ್ ಬರ್ತೈತೋ, ಅಥವಾ ಮ್ಯೂಟ್ ಲೈವ್ ಮಾಡಿದ್ರೆ ಬರ್ತೈತೋ, ಅಥವಾ ಸ್ಕ್ರೀನ್ ಕಾಸ್ಟ್ ಮಾಡಿದ್ರೆ ಬರ್ತೈತೋ, ಅಥವಾ ಗ್ರೀನ್ ಸ್ಕ್ರೀನ್ ಆಪ್ಷನ್ ಇರ್ತೈತಲ್ಲ, ಒಬ್ಬರಿಗೆ ಇರ್ತೈತಿ, ಒಬ್ಬೊಬ್ರಿಗೆ ಇಲ್ಲ. ಇದ್ದವರು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ ರೀ ನಿಮ್ಮ ಜೊತೆ. ಏನಂತಂದ್ರೆ ಫೇಸ್ ಲೈವ್ ಮಾಡಿದ್ರೂ ಒಬ್ರಿಗೆ ವ್ಯೂಸ್ ಬರ್ಬೋದು, ವೈರಲ್ ಆಗ್ಬೋದು, ಒಬ್ಬ ವೈರಲ್ ಆಗದೇನೂ ಇರ್ಬೋದು. ಬೆಸ್ಟ್ ನಾವು ಲೈವ್ ಮಾಡ್ಬೇಕಂದ್ರೆ ನಿಮ್ಗೆ 4K ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಫುಲ್ ಯೂಸ್ ಆಗೋದಂತಂದ್ರೆ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಸ್ಕ್ರೀನ್ ಕಾಸ್ಟ್ ಲೈವ್. ಹೀಗೆ ನಾನು ಒಬ್ರಿಗೆ ಬ್ರದರ್ಗೆ ಮತ್ತು ಸಿಸ್ಟರ್ಗೆ ಹೇಳಿದ್ನಿ. ಯಾರಂತಂದ್ರೆ ಸಿದ್ದು ಶೋಭಾ ಅಂತ ಚಾನಲ್ ಐತೆ ನೋಡ್ರಿ, ಅವ್ರಿಗೆ ನಾನು ಹೇಳಿದ್ನಿ. ಅವರು ಲೈವ್ ಮಾಡ್ತಿದ್ರು, ಫೇಸ್ ಲೈವ್ ಮಾಡ್ತಿದ್ರು, ಬಟ್ ಅಷ್ಟೊಂದು ಯೂಸ್ ಇರಲಿಲ್ಲ. ಅವ್ರಿಗೆ ವ್ಯೂಸ್ ಇಲ್ಲದಾಗ ನಾನು ಅವ್ರ ಲೈವ್ ಹೋಗಿದ್ನಿ. ಆವಾಗ ವ್ಯೂಸ್ ಬರ್ತಿಲ್ಲ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದ್ನಿ ಅಂತಂದ್ರೆ, ನೀವು ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಿರಿ, ನಿಮ್ಮದು ಲೈವ್ ವೈರಲ್ ಆಗ್ತೈತಿ, ಮತ್ತು ವಾಚ್ ಅವರ್ನು ಕಂಪ್ಲೀಟ್ ಆಗ್ತೈತಿ ಜಲ್ದಿ ಅಂತ ಹೇಳಿದ್ನಿ. ಅಂತ ಅವ್ರ ಗೊತ್ತಾಗಲಿಲ್ಲ. ಅವ್ರಿಗೆ ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ನಿ. ಅಲ್ಲಿ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಿರಿ ಅಣ್ಣ ಮತ್ತು ಅಕ್ಕ, ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಿರಿ. ನೀವು ಲೈವ್ ಮಾಡೋದ್ರಿಂದ ಅದು ನಿಮ್ಮದು ಲೈವ್ ವೈರಲ್ ಆಗ್ತೈತಿ ಮತ್ತು ವಾಚ್ ಅವರ್ನು ಬೇಗ ಕಂಪ್ಲೀಟ್ ಆಗ್ತೈತಿ ಅಂತ ಹೇಳಿದ್ನಿ. ಅಂಥವ್ರಿಗೆ ಗೊತ್ತಾಗಲಿಲ್ಲ. ನಾನು ಯಾವ ರೀತಿ ಎಲ್ಲ ಅವ್ರಿಗೆ ತಿಳಿಸಿ ಹೇಳಿದ್ಮೇಲೆ ಗೊತ್ತಾಯಿತು. ಸೊ ನಾ ಹೇಳಿದ ತಕ್ಷಣ ಅವ್ರು ಏನು ಮಾಡಿದರು, ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡೋದ್ರಿಂದ ಅವ್ರಿಗೆ 1-2 ದಿನ ವ್ಯೂಸ್ ಬರಲಿಲ್ಲ. ಮತ್ತೆ ನನಗೆ ಕೇಳಿದರು, ಈ ರೀತಿ ಮಾಡಿದ್ರು ನಮ್ಗೆ ವ್ಯೂಸ್ ಬರ್ತಿಲ್ಲ ಅಕ್ಕ ಅಂತಂದರು. ವೆಯ್ಟ್ ಮಾಡಿರಿ ಅಂತ ಹೇಳಿದ್ನಿ. 2 ದಿನ ಆದಮೇಲೆ 3ನೇ ದಿನಕ್ಕಂದರೆ ಅವ್ರದ್ದು ಲೈವ್ ಫುಲ್ ವೈರಲ್ ಆಗಿಬಿಡ್ತು. ವ್ಯೂಸ್ ಅಂತೂ ನಾನು ಹೇಳಿ 1-2 ವಾರದಾಗ ಅವ್ರ ಚಾನಲ್ ಫುಲ್ ವೈರಲ್ ಆಗಿಬಿಡ್ತು. ಸ್ಕ್ರೀನ್ ಕಾಸ್ಟ್ ಲೈವಿಂದ 4Kನೂ ಕಂಪ್ಲೀಟ್ ಆಗಿತ್ತು. ಈಗ ಮೊನೂ ಅಪ್ಲೈ ಮಾಡಾರ್ದಾರ. ಸೊ ಅವ್ರಿಗೆ ನಾನು ಹೇಳಿದ ಭಾಳ ಯೂಸ್ ಆಯ್ತು ಅಂತ ಹೇಳಿ ಅವ್ರ ಲೈವ್ನ ಹೋದರೆ ಸಾಕು ನನ್ನ ಬಗ್ಗೆ ಎಲ್ಲರಿಗೂ ಹೇಳಕತ್ತಾರ ಅವ್ರ. ಅದಕ್ಕೆ ಒಬ್ರಿಗೆ ನಾವು ಎಷ್ಟು ಗೊತ್ತೈತಿ ಒಬ್ರಿಗೆ ಶೇರ್ ಮಾಡ್ಕೋಬೇಕು. ಸ್ವಾರ್ಥ ಅನ್ನೋದು ಇರಬಾರ್ದು. ನಮಗೆ ಎಷ್ಟು ನಾಲೆಜ್ ಐತಿ ಅವ್ರಿಗೆ ಮತ್ತೊಬ್ಬರಿಗೆ ತಿಳಿಸ್ಕೊಡ್ಬೇಕು. ನಾವು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಬೇಕು. ಅವ್ರಿಗೆ ಯಾಕೆ ಹೇಳಿ, ಇವ್ರಿಗೆ ಯಾಕೆ ಹೇಳಿ ಅಂತ ಹೊಣೆ ಯಾವಾಗ ಮನಸ್ಥಿತಿ ಯಾರಿಗೂ ಇರಬಾರ್ದು. ಅಂಥ ಮನಸ್ಥಿತಿ ನಮಗೆ ಕೂಡ ಇಲ್ಲ. ಸೊ ಅವ್ರ ರೀತಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ಇದ್ದರೆ ಈ ವಿಡಿಯೋ ಫುಲ್ ಅವ್ರಿಗೆ ಯೂಸ್ಫುಲ್ ಆಗ್ತೈತೆ ಅಂತ ತಿಳ್ಕೊತೀನಿ. ಈಗ ಅವ್ರದ್ದು 4K ಕಂಪ್ಲೀಟ್ ಆಗಿ ಇನ್ನೂ ಲೈವ್ ಮಾಡತ್ತಾರೆ. ಫುಲ್ ವೈರಲ್ ಆಗಿತ್ತು ರೀ ಲೈವ್ ಅಂತೂ ಫುಲ್ ವೈರಲ್. ಬಟ್ ಏನು ಮಾಡಬೇಕು, ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಬೇಕು. ಗ್ರೀನ್ ಸ್ಕ್ರೀನ್ ಮಾಡಿ ನಡಿತೈತಿ, ಬಟ್ ಒಬ್ಬೊಬ್ರಿಗೆ ಅದು ಆಪ್ಷನ್ ಇರ್ತೈತಿ, ಒಬ್ಬರಿಗೆ ಆಪ್ಷನ್ ಇರೋಂಗಿಲ್ಲ. ನನಗೂ ಆಪ್ಷನ್ ಅದು ಮೊದಲಿತ್ತು, ಇವಾಗಿಲ್ಲ. ಯಾಕಂದ್ರೆ ಈಗ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಭಾಳ ಕಷ್ಟಪಟ್ಟೀನಿ. ಅದೇ ಅವ್ರಿಗೆ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡೋದ್ರಿಂದ 1-2 ವಾರದಾಗ ಅವ್ರು 4K ಕಂಪ್ಲೀಟ್ ಆಗಿಬಿಡೈತಿ ಫುಲ್. ಅದಕ್ಕೆ ನಾನು ಭಾಳ ನೆನೆಸ್ಕೋತಾರೋ, ಭಾಳ ನನ್ನ ಬಗ್ಗೆನೂ ಹೇಳ್ತಾರೋ. ಥ್ಯಾಂಕ್ ಯು. ಹೆಂಗೆ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಸಪೋರ್ಟ್ ಸಿಗ್ತೈತಿ. ಒಬ್ರಿಗೆ ಒಳ್ಳೆ ಮಾಡೋ ಮನೋಭಾವನೆ ಇದ್ರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೋ ಅಂತ ನಾನು ತಿಳ್ಕೊಂಡೀನಿ. ನೀವೇನು ಅನ್ಕೋತೀರಿ ನಂಗೆ ಗೊತ್ತಿಲ್ಲ. ಲೈವ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಿರಿ, ನೀವು ಥಂಬ್ನೇಲ್ ಹಾಕಿರಿ ಮತ್ತು ಟೈಟಲ್ ಹಾಕಿರಿ. ಟೈಟಲ್ ಹಾಕಿಬಿಟ್ಟು ಸೇಮ್ ಥಂಬ್ನೇಲ್ ಮತ್ತು ಸೇಮ್ ಒಳಗೆ ನಾವು ಏನು ಸ್ಕ್ರೀನ್ ಮೇಲೆ ಹಾಕಿರ್ತೀವಲ್ಲ, ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ ಸೇಮ್ ಇರಬಾರ್ದು, ಎರಡು ಡಿಫ್ರೆಂಟಾಗಿ ನಾವು ಅದನ್ನು ಹಾಕಬೇಕು. ಟೈಟಲ್ನು ಅದ್ರ ಬಗ್ಗೆ ಏನೈತಿ ನಮ್ಮದು ಓನ್ ಏನಾದರೂ ಬರಿಬೇಕು. ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಬೇಕಾದ್ರೆ ಈಗ ಏನು ಮಾಡತ್ತಾರೆ ಅಂತಂದ್ರೆ ಗೂಗಲ್ದಾಗ ತೊಗೊಂಡು ಎಡಿಟ್ ಮಾಡಿ ಸ್ಕ್ರೀನ್ ಕಾಸ್ಟ್ ಲೈವ್ದಾಗ ಹಾಕಿ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರ. ಅದನ್ನು ಡೈರೆಕ್ಟ್ ಗೂಗಲ್ ಅಂತ ಅಂದ್ಬಿಟ್ಟು ಲೈವಲ್ಲಿ ಹಾಕಿದ್ರೆ
ಸಮಸ್ಯೆ ಆಗ್ತೈತಿ, ಕಾಪರೇಟ್ ಬರ್ತೈತಿ. ಎಡಿಟ್ ಮಾಡಿ ಹಾಕಿದ್ರೆ ನಡಿತೈತಿ. ಬಟ್ ಸ್ಕ್ರೀನ್ ಕಾಸ್ಟ್ ಲೈವ್ ಮೋನೋ ಆದ್ಮ್ಯಾಗ ಅದಕ್ಕೆ ಜಾಸ್ತಿ ಡಾಲರ್ ಸಿಗೋದಿಲ್ಲ ಅಂತ ನನಗೂ ಹಿಂಗೆ ಒಬ್ಬೊಬ್ಬರು ಹೇಳಿದರು, ಬ್ರದರ ಅವ್ರು ಹೇಳಿದ್ಮ್ಯಾಗ ನನಗೂ ಗೊತ್ತಾಗಿದ್ದ. ನಾವು ಓನ್ ಏನಾದರೂ ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ರೆ ನಮ್ಗೆ ಜಾಸ್ತಿ ಡಾಲರ್ ಸಿಗ್ತೈತಿ ಅಂತ. ಗೂಗಲ್ನ ತೊಗೊಂಡು ಎಡಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತೈತಿ, ಇದು ಒಂದು ಕಾಪಿ ಮಾಡಿದ ಎಡಿಟ್ ಮಾಡಿ ಹಾಕಿದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತೈತಿ. ಸೊ ವ್ಯೂಸ್ ಬರ್ಬೋದು, 1 lakh ತನಕ ವ್ಯೂಸ್ ಬರ್ಬೋದು. ಬಟ್ ಅವ್ರು ನಮ್ಗೆ ಡಾಲರ್ ಜಾಸ್ತಿ ಕೊಡೋಂಗಿಲ್ಲ ಅಂತ. ಅದಕ್ಕೆ ಏನು ಮಾಡಿರಿ, ನಾವು ಓನ್ ಏನಾದರೂ ಒಂದು ಹಾಳಿ ಮ್ಯಾಗ ಬರೀರಿ, ಇಲ್ಲಾಂದ್ರೆ ಇನ್ಶಾರ್ಟ್ದಾಗ ಏನಾದರೂ ಎಡಿಟ್ ಮಾಡಿರಿ. ನೀವು ಎಡಿಟ್ ಮಾಡಿ ಅದನ್ನ ಹಾಕಿ ಸ್ಕ್ರೀನ್ ಕಾಸ್ಟ್ ಲೈವ್ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಫುಲ್ ವ್ಯೂಸ್ನೂ ಬರ್ತೈತಿ, ಮತ್ತು ಮೋನೋ ಆದವ್ರಿಗೆ ಡಾಲರ್ನೂ ಕೌಂಟ್ ಆಗ್ತೈತಿ. ಮತ್ತು ಹೊಸಬ್ರು ಯಾರಾದರೂ ನೀವು ಬರೀ ಅಂದ್ರೆ 2-3 ಮಂತ್ದಾಗ ಅಂದರೆ ಚಾನಲ್ ಮಾನಿಟೈಸ್ ಮಾಡ್ಕೋತೀರಿ ಈ ರೀತಿ ಲೈವ್ ಮಾಡಿದ್ರೆ. ಬಟ್ ಯಾವುದೇ ಸಮಸ್ಯೆ ಕಾಪರೇಟ್ ಬರದೇ ಇರೋ ಹಾಗೆ ಎಡಿಟ್ ಮಾಡಿ ಹಾಕ್ಕೋಬೇಕು. ನಾವು ಓನ್ ಹಾಕಿದಂದರೆ ಯಾವುದೇ ಸಮಸ್ಯೆ ಆಗಂಗಿಲ್ಲ. ಡೈರೆಕ್ಟ್ ಗೂಗಲ್ ಅಂತಂದು ಹಾಕಿದ್ರೆ ಅಲ್ಲಿ ಸಮಸ್ಯೆ ಆಗ್ತೈತಿ. ನಾವು ಏನೋ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲನೂ ತಿಳ್ಕೊಂಡು ಮಾಡಿ, ಒಬ್ಬರಿಂದ ಕೇಳಿ ತಿಳ್ಕೊಂಡು ಮಾಡಬೇಕು. ನಾವು ಸ್ವಂತ ಮಾಡೋಕ್ಕೆ ಹೋದ್ರೆ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ಬೇಕಾಗ್ತೈತಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ನೀವು ಯೂಟ್ಯೂಬರ್ಸ್ ನೋಡ್ತಾ ಇದ್ರೆ ಅಂದರೆ ನನಗೆ ಕಮೆಂಟ್ ಹಾಕಿರಿ, ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ನೀವು ನನಗೆ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಿಡಿಯೋ ಯಾವುದಾದ್ರೂ ವಿಡಿಯೋ ನಿಮಗೆ ಲೈವ್ ಬಗ್ಗೆ ಆಗಲಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಹಾಕಿರಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ನೀವು ಸ್ಕ್ರೀನ್ ಕಾಸ್ಟ್ ಮಾಡೋದ್ರಿಂದ ಫುಲ್ ವೈರಲ್ನೂ ಆಗ್ತೈತಿ, ಲೈವ್ ಸಬ್ಸ್ಕ್ರೈಬರ್ನೂ ಬರ್ತಾರೆ, ಮತ್ತು ನಿಮ್ಮದು ವಾಚ್ ಅವರ್ನು ಕೌಂಟ್ ಆಗೋದು, ವಾಚ್ ಅವರ್ನು ಕಂಪ್ಲೀಟ್ ಆಗಿಬಿಡ್ತೈತಿ. ಒಂದು 2-3 ಮಂತ್ದಾಗ ಅಂದರೆ ನೀವು ಮೋನೋ ಮಾಡ್ಕೋಬಹುದು. ಈ ಟ್ರಿಕ್ನ ಯೂಸ್ ಮಾಡ್ಕೊರಿ. ಮತ್ತು ಏನಾಗ್ತೈತೆ ಅಂದ್ರೆ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡೋದ್ರಿಂದ ನಮ್ಗೆ ಮೊಬೈಲ್ದಾಗ ಕಮೆಂಟ್ಸ್ ಶೋ ಆಗಂಗಿಲ್ಲ. ನಮ್ಗೆ 2 ಮೊಬೈಲ್ ಬೇಕಾಗ್ತೈತಿ. ಇನ್ನೊಂದು ಮೊಬೈಲ್ ತೊಗೊಂಡು ನಾವು ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಬೇಕಾಗ್ತೈತಿ. ನಮ್ಮ ಮೊಬೈಲ್ದಾಗ ನಾವು ಕಮೆಂಟ್ಸ್ ನೋಡ್ಬೇಕಂತಂದ್ರೆ ಅದಕ್ಕೆ ಒಂದು ಏನಂತಂದ್ರೆ ನಾವು ಮ್ಯಾಗ ನಾವು ಸ್ಕ್ರೀನ್ ಕಾಸ್ಟ್ ಬಂದಮೇಲೆ ಸೈಡಲ್ಲಿ ಒಂದು 2 ಡಾಟ್ ಇರ್ತಾವೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡೋದ್ರಿ. ವಿಡಿಯೋ ವ್ಯೂಸ್ ಆಗ್ತೈತಿ. ನಾವು ಡೈರೆಕ್ಟ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಡೈರೆಕ್ಟ್ ನಾವು ಯೂಟ್ಯೂಬ್ಗೆ ಹೋಗಿ ನಮ್ಮ ಚಾನಲ್ದಾಗ ಹೋಗಿ ಅಲ್ಲಿ ಲೈವ್ದಾಗ ನಾವು ಲೈವ್ ಬಂದಿರ್ತೀವಲ್ಲ, ಆ ಲೈವ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಮೆಸೇಜ್ ಶೋ ಆಗ್ತಿರ್ತಾವೆ. ನಾವು ಮೆಸೇಜ್ ಶೋ ಆಗ್ತಿರ್ತಾವೆ. ಅಲ್ಲಿ ಏನಾದರೂ ನೀವು ಯಾರಿಗಾದ್ರೂ ಬ್ಲೂ ಕೊಡೋರಿದ್ರೆ ಅಲ್ಲಿಂದನೂ ಬ್ಲೂ ಕೊಡ್ಬೋದು. ಮತ್ತು ಪಿನ್ ಮಾಡಂತ ಹೇಳ್ತಾರೆ. ಬೇರೆ ಬೇರೆ ಚಾನಲ್ದವ್ರು ಬಂದು ನಮಗೂ ಪಿನ್ ಮಾಡಿರಿ ಅಂತ ಹೇಳ್ತಿರ್ತಾರೆ. ಆವಾಗ ನೀವು ಅಲ್ಲಿ ಹೋಗಿ ಅವ್ರನ್ನ ಪಿನ್ ಮಾಡಿ ಅಲ್ಲಿ ನೀವು ಲೈವ್ ಯೂಸ್ ಮಾಡಿರ್ತೀರಲ್ಲ, ಮತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಏನು ಹಾಕಿರ್ತೀರಿ ಮತ್ತೆ ಗ್ಯಾಲರಿಗೆ ಬಂದು ಆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮತ್ತೆ ಯಾವ ಸ್ಕ್ರೀನ್ ಹಾಕಿರ್ತೀರಿ ಅಲ್ಲಿ ಬರ್ತೈತಿ. ಹಂಗೆ ನಿಮ್ಮದು ಯಾರ್ದು ಐ ಡಿ ನೀವು ಪಿನ್ ಮಾಡಿರ್ತೀರಿ, ಪಿನ್ ಮಾಡಂತ ಹೇಳ್ತಾರೋ ಅವ್ರ ಐ ಡಿನೂ ಪಿನ್ ಆಗಿರ್ತೈತಿ. ನೀವು ಮತ್ತೆ ಲೈವ್ನ ಕಂಟಿನ್ಯೂ ಮಾಡ್ಬೋದು. ಮತ್ತು ನೀವು ಇಲ್ಲ ನಿಮ್ಗೆ ಇನ್ನೊಂದು ಮೊಬೈಲ್ ಇಲ್ಲ ಅಂತಂದ್ರೆ ನೀವು ಏನು ಮಾಡಿ ಇಲ್ಲಿ ಯೂಸ್ ಮಾಡಿಬಿಟ್ಟು ಅಲ್ಲಿ ಚಾನಲ್ದಾಗ ಹೋಗಿ ಅಲ್ಲಿ ಮತ್ತು ಅನ್ಪ್ಯೂಸ್ ಮಾಡಿ ಕಮೆಂಟ್ಸ್ ಹೋಗ್ತಿರ್ತಾವೆ, ಅಲ್ಲಿ ನೀವು ಮ್ಯೂಟ್ ತೆಗೆದು ಮಾತಾಡ್ಬೋದು. ಸೊ ನಾನು ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತೇನಿಲ್ಲ ನಾನು ಕಮೆಂಟ್ದಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಲೈಕ್ ಕೊಡ್ರಿಪ್ಪ, ಲೈಕ್ ಯಾರು ಕೊಡ್ತಿಲ್ಲ ಲೈಕ್ ಕೊಡಿ. ಮತ್ತು ಶೇರ್ ಮಾಡಿರಿ, ಯಾರಾದರೂ ಚಾನಲ್ ಮಾಡ್ತಿದ್ರೆ ಹೆಲ್ಪ್ ಆಗ್ತೈತಿ. ನನ್ನಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.